ಮಂತ್ರಾಲಯ ಕೇವಲ ಒಂದು ಹಳ್ಳಿಯಲ್ಲ, ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಇಲ್ಲಿ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ಮತ್ತು ಅವರ ಪ್ರಭಾವ ಇಂದಿಗೂ ಲಕ್ಷಾಂತರ ಹೃದಯಗಳಲ್ಲಿ ಜೀವಂತವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ಕೇವಲ ಒಬ್ಬ ದಾರ್ಶನಿಕ ಅಥವಾ ಧರ್ಮಶಾಸ್ತ್ರಜ್ಞರಾಗಿರಲಿಲ್ಲ. ಅವರು ಆಶಾದ ಕಿರಣವಾಗಿದ್ದರು, ಅರ್ಥ ಮತ್ತು ಉದ್ದೇಶವನ್ನು ಬಯಸುವವರಿಗೆ ಮಾರ್ಗದರ್ಶಕರಾಗಿದ್ದರು. ಜೀವನಕ್ಕೆ ಉಸಿರಾಟ ಎಷ್ಟು ಮುಖ್ಯವೋ ಅದೇ ರೀತಿ ಶ್ರೀ ರಾಘವೇಂದ್ರ ಸ್ವಾಮಿಗಳಂತಹ ಆಧ್ಯಾತ್ಮಿಕ ಮಹಾಪುರುಷರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಯಶಸ್ವಿ ಮತ್ತು ಪರಿಪೂರ್ಣ ಜೀವನಕ್ಕೆ ಅಗತ್ಯವಾದ ಪ್ರೇರಣೆಯನ್ನು ನೀಡಬಲ್ಲದು. ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತಿ ಮತ್ತು ಜ್ಞಾನದ ಪ್ರತೀಕವಾಗಿದ್ದರು. ಭಗವಾನ್ ವಿಷ್ಣುವಿನ ಅನನ್ಯ ಭಕ್ತ ಪ್ರಹ್ಲಾದನ ಅವತಾರವೆಂದು ಪರಿಗಣಿಸಲ್ಪಟ್ಟ ಅವರು ಅಚಲ ವಿಶ್ವಾಸ ಮತ್ತು ನಿಸ್ವಾರ್ಥ ಸೇವೆಯ ಉದಾಹರಣೆಯನ್ನು ನೀಡಿದರು. ದ್ವೈತ ದರ್ಶನದಲ್ಲಿ ಅಡಗಿರುವ ಅವರ ಬೋಧನೆಗಳು ಆಧ್ಯಾತ್ಮಿಕ ಜ್ಞಾನವನ್ನು ಬಯಸುವವರೊಂದಿಗೆ ಅನುರಣಿಸುತ್ತಲೇ ಇರುತ್ತವೆ. ಧಾರ್ಮಿಕ ತತ್ವಗಳಿಗೆ ಸಮರ್ಪಿತವಾದ ಜೀವನ ಒಂದು ಆಳವಾದ ಶಾಂತ ಉಸಿರಿನಂತೆ ಆಂತರಿಕ ಶಾಂತಿ ಮತ್ತು ನಿಜವಾದ ಯಶಸ್ಸನ್ನು ತರಬಲ್ಲದು ಎಂದು ಅವರು ನಮಗೆ ತೋರಿಸಿದರು. ಮಂತ್ರಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವ ಸಮಾಧಿ ಚೇತನ ಸಮಾಧಿಯ ಸ್ಥಿತಿಯನ್ನು ಪಡೆದ ಸ್ಥಳವಾಗಿದೆ. ಅವರ ಬೃಂದಾವನದ ಸುತ್ತ ನಿರ್ಮಿಸಲಾದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನವು ಈ ಪವಿತ್ರ ಗ್ರಾಮದ ಕೇಂದ್ರ ಬಿಂದುವಾಗಿದೆ. ಭಕ್ತರು ಆಧ್ಯಾತ್ಮಿಕ ಶಕ್ತಿಯನ್ನು ಉಸಿರಾಡಲು, ಸಂತನ ಪರಂಪರೆಗೆ ಸಂಪರ್ಕ ಸಾಧಿಸಲು ಮತ್ತು ತಮ್ಮ ನಂಬಿಕೆಯಲ್ಲಿ ಸಾಂತ್ವನ ಪಡೆಯಲು ಬರುವ ಸ್ಥಳ ಇದು. ನಿಯಮಿತ ಜಾಗೃತ ಉಸಿರಾಟವು ನಮ್ಮ ದೇಹವನ್ನು ಪೋಷಿಸುವಂತೆಯೇ ಮಂತ್ರಾಲಯದ ಭೇಟಿಯು ಆತ್ಮವನ್ನು ಪೋಷಿಸಬಲ್ಲದು. ದೇವಾಲಯವು ದಕ್ಷಿಣ ಭಾರತೀಯ ವಾಸ್ತುಶಿಲ್ಪದ ಒಂದು ಅತ್ಯುತ್ತಮ ಕೃತಿಯಾಗಿದೆ. ಇದು ತಲೆಮಾರುಗಳ ಭಕ್ತಿ ಮತ್ತು ಕಲಾತ್ಮಕತೆಗೆ ಸಾಕ್ಷಿಯಾಗಿದೆ. ಪ್ರತಿಯೊಂದು ಕೆತ್ತನೆ, ಪ್ರತಿಯೊಂದು ವಿಗ್ರಹವು ಒಂದು ಕಥೆಯನ್ನು ಹೇಳುತ್ತದೆ. ಇದರ ಗೋಡೆಗಳ ಒಳಗೆ ಮಂತ್ರಗಳ ಪಠಣದ ಧ್ವನಿ, ಧೂಪದ ಸುಗಂಧ ಮತ್ತು ಭಕ್ತರ ಸಾಮೂಹಿಕ ಪ್ರಾರ್ಥನೆಗಳಿಂದ ವಾತಾವರಣವು ದಟ್ಟವಾಗಿರುತ್ತದೆ. ಇದು ಸಮಯವು ನಿಧಾನವಾದಂತೆ ತೋರುವ ಸ್ಥಳವಾಗಿದೆ. ಇದು ಸಂದರ್ಶಕರಿಗೆ ಆಳವಾದ ಉಸಿರಾಟವನ್ನು ತೆಗೆದುಕೊಳ್ಳಲು ಮತ್ತು ತಮ್ಮನ್ನು ತಾವು ದೊಡ್ಡದಾದ ಯಾವುದೋ ಒಂದಕ್ಕೆ ಸಂಪರ್ಕಿಸಲು ಅನುವು ಮಾಡಿಕೊಡುತ್ತದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಥೆಯು ನಮಗೆ ನೆನಪಿಸುತ್ತದೆ, ನಿಜವಾದ ಯಶಸ್ಸು ಕೇವಲ ಭೌತಿಕ ಸಂಪತ್ತು ಅಥವಾ ಲೌಕಿಕ ಸಾಧನೆಗಳ ಬಗ್ಗೆ ಅಲ್ಲ. ಇದು ಧಾರ್ಮಿಕತೆ, ಕರುಣೆ ಮತ್ತು ಭಕ್ತಿಯ ತತ್ವಗಳಿಂದ ನಿರ್ದೇಶಿಸಲ್ಪಟ್ಟ ಉದ್ದೇಶಪೂರ್ವಕ ಜೀವನವನ್ನು ನಡೆಸುವ ಬಗ್ಗೆ. ಸರಿಯಾದ ಉಸಿರಾಟವು ದೈಹಿಕ ಯೋಗಕ್ಷೇಮಕ್ಕೆ ಅವಶ್ಯಕವಾದಂತೆಯೇ ಈ ಆಧ್ಯಾತ್ಮಿಕ ತತ್ವಗಳು ಯಶಸ್ವಿ ಮತ್ತು ಪರಿಪೂರ್ಣ ಜೀವನಕ್ಕೆ ಅವಶ್ಯಕ. ಮಂತ್ರಾಲಯವು ಚಿಂತನೆಗೆ ಒಂದು ಸ್ಥಳವನ್ನು ಒದಗಿಸುತ್ತದೆ. ಈ ಕಾಲಾತೀತ ಪಾಠಗಳಲ್ಲಿ ಉಸಿರಾಡಲು ಮತ್ತು ಆಧುನಿಕ ಜೀವನದ ಒತ್ತಡಗಳನ್ನು ಬಿಟ್ಟುಬಿಡಲು ಒಂದು ಸ್ಥಳವಾಗಿದೆ. ನೀವು ಕಟ್ಟ ಅನುಯಾಯಿಯಾಗಿರಲಿ ಅಥವಾ ಕೇವಲ ಜ್ಞಾನದ ಸಾಧಕರಾಗಿರಲಿ, ಮಂತ್ರಾಲಯವು ನಿಮ್ಮನ್ನು ಸ್ವಾಗತಿಸುತ್ತದೆ. ಇದು ನೀವು ಆಳವಾದ ಉಸಿರಾಟವನ್ನು ತೆಗೆದುಕೊಳ್ಳುವ, ನಿಮ್ಮೊಳಗೆ ಸಂಪರ್ಕ ಸಾಧಿಸುವ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಮತ್ತು ಬೋಧನೆಗಳಲ್ಲಿ ಸ್ಫೂರ್ತಿ ಪಡೆಯುವ ಸ್ಥಳವಾಗಿದೆ. ಮಂತ್ರಾಲಯ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯ ಈ ಶೋಧನೆಯು ನಿಮಗೆ ತಾಜಾ ಗಾಳಿಯ ಉಸಿರಾಟ, ಶಾಂತಿಯ ಕ್ಷಣ ಮತ್ತು ಬಹುಶಃ ಯಶಸ್ವಿ ಜೀವನವನ್ನು ನಡೆಸುವ ಅರ್ಥವೇನು ಎಂಬುದರ ಕುರಿತು ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಎಂದು ನಾವು ಭಾವಿಸುತ್ತೇವೆ. ಮಂತ್ರಾಲಯದ ಭೇಟಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪ್ರಯಾಣ ಮತ್ತು ವಸತಿ ವಿವರಗಳನ್ನು ಒಳಗೊಂಡಂತೆ ಕೆಳಗಿನ ವಿವರಣೆಯಲ್ಲಿರುವ ಲಿಂಕ್ಗಳನ್ನು ನೋಡಿ. ಯಶಸ್ಸಿನ ಉಸಿರು, ಬ್ರೀಥಿಂಗ್ ಫಾರ್ ಸಕ್ಸೆಸ್ಫುಲ್ ಲೈಫ್ನಲ್ಲಿ ಮತ್ತು ಹೆಚ್ಚು ಸ್ಫೂರ್ತಿದಾಯಕ ವಿಷಯಕ್ಕಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.